ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಜೈಲುಗಳಿವೆ, ಯಾವ್ಯಾವ ಜಿಲ್ಲೆಯಲ್ಲಿವೆ, ಯಾವ ಜೈಲಿಗೆ ಯಾವ ರೀತಿಯ ಖೈದಿಗಳನ್ನ ಬಿಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ರಾಜ್ಯದಲ್ಲಿರೋ ಒಟ್ಟು ಜೈಲುಗಳೆಷ್ಟು? ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಈ ಹಿಂದೆ 100ಕ್ಕೂ ಹೆಚ್ಚು ಜೈಲುಗಳಿದ್ವು. ಆದ್ರೆ ಕೆಲವೊಂದು ಜೈಲುಗಳಲ್ಲಿ ಖೈದಿಗಳ ಕೊರತೆಯಿಂದ ಮತ್ತು ಮೇಂಟೆನೆನ್ಸ್ ಕಷ್ಟ ಅಂತ ಹೇಳಿ ಹಲವು ಚಿಕ್ಕ ಪುಟ್ಟ ಜೈಲುಗಳನ್ನ ಬಂದ್ ಮಾಡಲಾಗಿದೆ. ಸದ್ಯ ರಾಜ್ಯದಲ್ಲಿ ಸುಮಾರು 50 ಜೈಲುಗಳಿವೆ. ಇವುಗಳನ್ನ ಸೆಂಟ್ರಲ್ ಜೈಲು, ಡಿಸ್ಟ್ರಿಕ್ಟ್ ಜೈಲು, ತಾಲೂಕು ಜೈಲು, ಸಬ್ ಜೈಲು ಹಾಗೂ ಓಪನ್ ಏರ್ ಜೈಲುಗಳಾಗಿ ಡಿವೈಡ್ ಮಾಡಲಾಗಿದೆ. ಮೊದಲಿಗೆ ಸೆಂಟ್ರಲ್ ಜೈಲ್ ಬಗ್ಗೆ ನೋಡೋಣ. ಸೆಂಟ್ರಲ್ ಜೈಲು ಅಥವಾ ಕೇಂದ್ರ ಕಾರಾಗೃಹ ಶಿಕ್ಷೆಗೆ ಗುರಿಯಾಗಿರೋ ಅಪರಾಧಿಗಳನ್ನ, ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನ ಮತ್ತು ವಿಚಾರಣಾಧೀನ ಕೈದಿಗಳನ್ನ ಇಂಥ ಸೆಂಟ್ರಲ್ ಜೈಲ್ನಲ್ಲಿ ಬಂಧಿಯಾಗಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಒಟ್ಟು 9 ಸೆಂಟ್ರಲ್ ಜೈಲುಗಳಿವೆ. ಎಲ್ಲೆಲ್ಲಿ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಜೈಲು, ಇದನ್ನ ಪರಪ್ಪನ ಅಗ್ರಹಾರ ಜೈಲು ಅಂತಾನೂ ಕರೀತಾರೆ. ಇದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಇದೆ. ಬೆಳಗಾವಿ ಸೆಂಟ್ರಲ್ ಜೈಲು, ಇದನ್ನ ಹಿಂಡಲಗ ಜೈಲು ಅಂತಾನೂ ಕರೀತಾರೆ. ಇದು ಬೆಳಗಾವಿ ನಗರದ ಹಿಂಡಲಗ ಎಂಬಲ್ಲಿ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲು, ಇದು ಬಳ್ಳಾರಿ ನಗರದ ಪಾರ್ವತಿ ನಗರದಲ್ಲಿದೆ. ಧಾರವಾಡ ಸೆಂಟ್ರಲ್ ಜೈಲು, ಇದು ಧಾರವಾಡ ನಗರದ ಸೈದಾಪುರದಲ್ಲಿದೆ. ಮೈಸೂರು ಸೆಂಟ್ರಲ್ ಜೈಲು, ಇದು ಮೈಸೂರು ನಗರದ ಅಶೋಕ ರಸ್ತೆಯಲ್ಲಿದೆ. ವಿಜಯಪುರ ಸೆಂಟ್ರಲ್ ಜೈಲು, ಇದು ವಿಜಯಪುರ ನಗರದ ಕ್ವಾಜಾ ಅಮೀನ್ ದರ್ಗಾ ರಸ್ತೆಯಲ್ಲಿದೆ. ಕಲಬುರಗಿ ಸೆಂಟ್ರಲ್ ಜೈಲು, ಇದು ಕಲಬುರಗಿ ನಗರದ ಹೊರವಲಯದಲ್ಲಿದೆ. ಶಿವಮೊಗ್ಗ ಸೆಂಟ್ರಲ್ ಜೈಲು, ಇದು ಶಿವಮೊಗ್ಗ ಏರ್ಪೋರ್ಟ್ ಸಮೀಪದಲ್ಲಿದೆ. ಶಿವಮೊಗ್ಗ ಮಹಿಳಾ ಸೆಂಟ್ರಲ್ ಜೈಲು, ಮಹಿಳಾ ಖೈದಿಗಳಿಗೆಂದೇ ಇರೋ ಈ ಜೈಲು ಕೂಡ ಶಿವಮೊಗ್ಗ ಏರ್ಪೋರ್ಟ್ ಸಮೀಪದಲ್ಲಿದೆ. ಇದಲ್ಲದೆ ಮಂಗಳೂರು ಮತ್ತು ಬೀದರ್ನಲ್ಲಿ ಮತ್ತೆರಡು ಹೊಸ ಸೆಂಟ್ರಲ್ ಜೈಲುಗಳು ರೆಡಿ ಆಗ್ತಿವೆ. ಅಲ್ಲಿಗೆ 9+2 ಸೇರಿ ಒಟ್ಟು 11 ಆಗುತ್ತೆ. ಡಿಸ್ಟ್ರಿಕ್ಟ್ ಜೈಲು ಅಥವಾ ಜಿಲ್ಲಾ ಕಾರಾಗೃಹಗಳು 6 ತಿಂಗಳು ಅಥವಾ ಅದಕ್ಕಿಂತ ಕಮ್ಮಿ ಶಿಕ್ಷೆಗೆ ಗುರಿಯಾದವರನ್ನ ಮತ್ತು ವಿಚಾರಣಾಧೀನ ಖೈದಿಗಳನ್ನ ಇಂಥ ಡಿಸ್ಟ್ರಿಕ್ಟ್ ಜೈಲುಗಳಲ್ಲಿ ಬಂಧಿಯಾಗಿಡ್ತಾರೆ. ರಾಜ್ಯದಲ್ಲಿ ಸದ್ಯ 21 ಡಿಸ್ಟ್ರಿಕ್ಟ್ ಜೈಲುಗಳಿವೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಬೀದರ್ ಜಿಲ್ಲಾ ಕಾರಾಗೃಹ, ಬಾಗಲಕೋಟೆ ಜಿಲ್ಲಾ ಕಾರಾಗೃಹ, ಯಾದಗಿರಿ ಜಿಲ್ಲಾ ಕಾರಾಗೃಹ, ಗದಗ ಜಿಲ್ಲಾ ಕಾರಾಗೃಹ, ಕೊಪ್ಪಳ ಜಿಲ್ಲಾ ಕಾರಾಗೃಹ, ರಾಯಚೂರು ಜಿಲ್ಲಾ ಕಾರಾಗೃಹ, ಹಾವೇರಿ ಜಿಲ್ಲಾ ಕಾರಾಗೃಹ, ದಾವಣಗೆರೆ ಜಿಲ್ಲಾ ಕಾರಾಗೃಹ, ಚಿತ್ರದುರ್ಗ ಜಿಲ್ಲಾ ಕಾರಾಗೃಹ, ತುಮಕೂರು ಜಿಲ್ಲಾ ಕಾರಾಗೃಹ, ಉಡುಪಿ ಜಿಲ್ಲಾ ಕಾರಾಗೃಹ, ಉತ್ತರ ಕನ್ನಡ ಜಿಲ್ಲಾ ಕಾರಾಗೃಹ, ಚಿಕ್ಕಮಗಳೂರು ಜಿಲ್ಲಾ ಕಾರಾಗೃಹ, ಹಾಸನ ಜಿಲ್ಲಾ ಕಾರಾಗೃಹ, ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹ, ಕೊಡಗು ಜಿಲ್ಲಾ ಕಾರಾಗೃಹ, ಮಂಡ್ಯ ಜಿಲ್ಲಾ ಕಾರಾಗೃಹ, ರಾಮನಗರ ಜಿಲ್ಲಾ ಕಾರಾಗೃಹ, ಚಾಮರಾಜನಗರ ಜಿಲ್ಲಾ ಕಾರಾಗೃಹ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹ, ಕೋಲಾರ ಜಿಲ್ಲಾ ಕಾರಾಗೃಹ. ತಾಲೂಕು ಜೈಲು ಮತ್ತು ಸಬ್ ಜೈಲು 3 ತಿಂಗಳು ಅಥವಾ ಅದಕ್ಕಿಂತ ಕಮ್ಮಿ ಶಿಕ್ಷೆಗೆ ಗುರಿಯಾದ ಖೈದಿಗಳನ್ನ ಮತ್ತು ವಿಚಾರಣಾಧೀನ ಖೈದಿಗಳನ್ನ ತಾಲೂಕು ಜೈಲು ಮತ್ತು ಸಬ್ ಜೈಲುಗಳಲ್ಲಿ ಇಡಲಾಗುತ್ತೆ. ಇಂಥ ಜೈಲುಗಳು ಈ ಹಿಂದೆ ಸಾಕಷ್ಟಿದ್ವು. ಈಗ ಇರೋದು 18. ಎಲ್ಲೆಲ್ಲಿ ಅಂದ್ರೆ ಗೋಕಾಕ್ ತಾಲೂಕು ಜೈಲು, ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಜಮಖಂಡಿ ತಾಲೂಕು ಜೈಲು, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹುಬ್ಬಳ್ಳಿ ತಾಲೂಕು ಜೈಲು, ಇದು ಧಾರವಾಡ ಜಿಲ್ಲೆಯಲ್ಲಿದೆ. ಹುಮ್ನಾಬಾದ್ ತಾಲೂಕು ಜೈಲು, ಇದು ಬೀದರ್ ಜಿಲ್ಲೆಯಲ್ಲಿದೆ. ಸೇಡಂ ತಾಲೂಕು ಸಬ್ ಜೈಲು, ಇದು ಕಲಬುರಗಿ ಜಿಲ್ಲೆಯಲ್ಲಿದೆ. ಶೋರಾಪುರ ತಾಲೂಕು ಜೈಲು, ಇದು ಯಾದಗಿರಿ ಜಿಲ್ಲೆಯಲ್ಲಿದೆ. ಲಿಂಗಸೂಗೂರು ತಾಲೂಕು ಜೈಲು, ಇದು ರಾಯಚೂರು ಜಿಲ್ಲೆಯಲ್ಲಿದೆ. ದೇವದುರ್ಗ ತಾಲೂಕು ಜೈಲು, ಇದು ರಾಯಚೂರು ಜಿಲ್ಲೆಯಲ್ಲಿದೆ. ಹೂವಿನ ಹಡಗಲಿ ತಾಲೂಕು ಜೈಲು, ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಹೊಸಪೇಟೆ ತಾಲೂಕು ಜೈಲು, ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ತಿಪಟೂರು ತಾಲೂಕು ಜೈಲು, ಇದು ತುಮಕೂರು ಜಿಲ್ಲೆಯಲ್ಲಿದೆ. ಮಧುಗಿರಿ ತಾಲೂಕು ಸಬ್ ಜೈಲು, ಇದು ತುಮಕೂರು ಜಿಲ್ಲೆಯಲ್ಲಿದೆ. ಸಕಲೇಶಪುರ ತಾಲೂಕು ಜೈಲು, ಇದು ಹಾಸನ ಜಿಲ್ಲೆಯಲ್ಲಿದೆ. ಸಿರಸಿ ತಾಲೂಕು ಸಬ್ ಜೈಲು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕೆಆರ್ ನಗರ ತಾಲೂಕು ಜೈಲು, ಇದು ಮೈಸೂರು ಜಿಲ್ಲೆಯಲ್ಲಿದೆ. ನಂಜನಗೂಡು ತಾಲೂಕು ಜೈಲು, ಇದು ಕೂಡ ಮೈಸೂರು ಜಿಲ್ಲೆಯಲ್ಲಿದೆ. ಚಿಂತಾಮಣಿ ತಾಲೂಕು ಜೈಲು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಕೆಜಿಎಫ್ ಸ್ಪೆಷಲ್ ಸಬ್ ಜೈಲು, ಇದು ಕೋಲಾರ ಜಿಲ್ಲೆಯಲ್ಲಿದೆ.
ಇನ್ನುಳಿದಂತೆ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಹೊಸದೊಂದು ತಾಲೂಕು ಸಬ್ ಜೈಲು ರೆಡಿ ಆಗ್ತಿದೆ. ಓಪನ್ ಏರ್ ಜೈಲು ಇದೊಂಥರ ವಿಶೇಷ ಜೈಲು. ಇಂಥ ಜೈಲಿನಲ್ಲಿ ಸನ್ನಡತೆಯ ಖೈದಿಗಳು ಮಾತ್ರ ಇರ್ತಾರೆ. ಅವರು ಕೃಷಿ, ತೋಟಗಾರಿಕೆ, ಪಶುಪಾಲನೆಯ ಕೆಲಸಗಳಲ್ಲಿ ತೊಡಗಿರ್ತಾರೆ. ರಾಜ್ಯದಲ್ಲಿ ಸದ್ಯ ಒಂದು ಓಪನ್ ಏರ್ ಜೈಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಇದು ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದಲ್ಲಿ ಎಷ್ಟು ಜೈಲುಗಳಿವೆ, ಎಲ್ಲೆಲ್ಲಿವೆ, ಯಾವ ಜೈಲಲ್ಲಿ ಯಾವ ರೀತಿಯ ಖೈದಿಗಳಿರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.